ಎರಡನೇ ಪ್ರಶ್ನೆ, ದೂರುಗಳ ಮೌಲ್ಯವು 1 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಆಗಿದ್ದರೆ ಈ ಆಯೋಗಕ್ಕೆ ದೂರನ್ನ ಸಲ್ಲಿಸಬೇಕು. ಸೊ ಇದರಲ್ಲಿ ಯಾವ ದೂರುಗಳು ಅಂತಂದ್ರೆ ಮಕ್ಕಳಲ್ಲಿ ಗ್ರಾಹಕರ ದೂರುಗಳು. ಓಕೆ, ಸೊ ಗ್ರಾಹಕರ ದೂರುಗಳನ್ನ ಸ್ವೀಕರಿಸಲು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ವ್ಯಾಜ್ಯ ಪರಿಹಾರ ಆಯೋಗಗಳನ್ನ ತೆರೆಯಲಾಗಿದೆ. ಸೊ ಇದರಲ್ಲಿ ಕೆಲವೊಂದು ಕ್ಲಾಸ್ ಅನ್ನ ಹಾಕಿದ್ದಾರೆ ಮಕ್ಕಳೇ, ದೂರುಗಳ ಮೌಲ್ಯದ ಆಧಾರದ ಮೇಲೆ. ಇಲ್ಲಿ ದೂರುಗಳ ಮೌಲ್ಯ 1 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಇದ್ದರೆ ನೀವು ಯಾವ ಒಂದು ಮಟ್ಟದಲ್ಲಿ ದೂರನ್ನ ಸಲ್ಲಿಸಬೇಕು ಅನ್ನುವಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣವಾ. ಆಪ್ಷನ್ ಎ ಬಂದ್ಬಿಟ್ಟು ರಾಜ್ಯ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗ, ಇದು ರಾಜ್ಯ ಮಟ್ಟದಲ್ಲಿ ಇರುವಂತದ್ದು. ಎರಡನೆಯದು ಆಪ್ಷನ್ ಬಿ ರಾಷ್ಟ್ರೀಯ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗ, ಇದು ದೇಶದ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತದ್ದು. ಓಕೆ, ಅದೇ ರೀತಿ ತಾಲೂಕು ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗ, ಆಪ್ಷನ್ ಡಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗ, ಇದು ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಒಂದು ಆಯೋಗ. ಓಕೆ, ತಾಲೂಕು ಮಟ್ಟದಲ್ಲಿ ಇಲ್ಲ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 1 ಕೋಟಿಗಿಂತ ಕಡಿಮೆ ಇರುವ ಮೌಲ್ಯದ ಒಂದು ದೂರುಗಳನ್ನ ನೀವು ಜಿಲ್ಲಾ ಮಟ್ಟದಲ್ಲಿ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗಕ್ಕೆ ದೂರನ್ನ ಸಲ್ಲಿಸಬಹುದು. ಅಲ್ಲೇ ನಿಮಗೆ ದೂರುಗಳನ್ನ ಸ್ವೀಕರಿಸಿ ಪರಿಹಾರವನ್ನ ನೀಡಲಾಗತ್ತೆ.